ಒಂದು ಸಾಮಾನ್ಯ ಸಭೆಗೆ ಆಗಮಿಸಿರುವಂತಹ ನಮ್ಮ ಎಸ್ ಡಿ ಅವರಾದಂತಹ ಪ್ರಕಾಶ್ ಶೆಟ್ಟರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸಭೆಗೆ ಸ್ವಾಗತ. ಹಾಗೆ ಈ ಒಂದು ಸಾಮಾನ್ಯ ಸಭೆಗೆ ಆಗಮಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು, ಗ್ರಂಥಾಲಯದ ಗ್ರಂಥಪಾಲಕರು ಎಲ್ಲರಿಗೂ ಕೂಡ ಸಭೆಗೆ ಸ್ವಾಗತವನ್ನು ಕೋರುತ್ತಾ ಈ ದಿನದ ಸಾಮಾನ್ಯ ಸಭೆಯನ್ನು ಪ್ರಾರಂಭಿಸಿದ್ದೇವೆ. ಮೊದಲಿಗೆ ಸ್ವಾಗತ. ಎರಡನೇದು ಇಂದಿನ ಸಾಮಾನ್ಯ ಸಭೆಯ ಸಭಾ ನಡವಳಿಕೆಯನ್ನು ಸಭೆಯಲ್ಲಿ ಓದಿ ಅನುಮೋದಿಸುವುದು. ಮೂರನೇದು ಸರ್ಕಾರಿ ಸುತ್ತೋಲೆಗಳನ್ನು ಸಭೆಯಲ್ಲಿ ಓದಿ ಅನುಮೋದಿಸುವುದು. ನಾಲ್ಕನೇದು ಮಾಯಾಯಾನ ಜಮಾ ಖರ್ಚನ್ನು ಸಭೆಯಲ್ಲಿ ಓದಿ ಅನುಮೋದಿಸುವುದು. ಐದನೇದು ಸಾರ್ವಜನಿಕ ಅರ್ಜಿಗಳನ್ನು ಸಭೆಯಲ್ಲಿ ಓದಿ ಅನುಮೋದಿಸುವುದು. ಆರನೇದು 2024-25ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕೃತ ಗ್ರಾಮ ಪಂಚಾಯಿತಿಯ ಪ್ರೋತ್ಸಾಹದ ಮೊತ್ತಕ್ಕೆ ಕ್ರಿಯಾಯೋಜನೆಯನ್ನು ತಯಾರಿಸಿ ಸಭೆಯಲ್ಲಿ ಅನುಮೋದಿಸುವುದು. ಏಳನೇದು ಕರ್ನಾಟಕ ಕನ್ನಡಿ ಕನ್ನಡ ಯೋಜನೆಯನ್ನು ತಯಾರಿಸಿ ಸಭೆಯಲ್ಲಿ ಅನುಮೋದಿಸುವುದು. ಎಂಟನೇದು ಅಧ್ಯಕ್ಷರಾಪಣೆ ಮೇಲೆ ಇತರೆ ವಿಚಾರಗಳು. ಇಂದಿನ ಸಾಮಾನ್ಯ ಸಭೆ ದಿನಾಂಕ 27/4/2026 ಬೆಳಗ್ಗೆ 11 ಗಂಟೆಗೆ ಗುಂಡ್ರಾ ಕ್ಷೇತ್ರ ಗ್ರಾಮ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಗಳಾದಂತಹ ಶ್ರೀ ಎಂ.ಜಿ. ಚಿಕ್ಕಣ್ಣರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯ ಸಭಾ ನಡವಳಿ. ಇಂದಿನ ಸಭೆಯ ಸಭಾ ನಡವಳಿಯನ್ನು ಸಭೆಯಲ್ಲಿ ಓದಿ ಅನುಮೋದಿಸಲಾಗಿತ್ತು. ಅಂದರೆ ದಿನಾಂಕ 17/3/2026 ನಡೆದಂತಹ ಸಾಮಾನ್ಯ ಸಭೆಯ ಸಭಾ ನಡವಳಿಯನ್ನು ಸಭೆಯಲ್ಲಿ ಓದಿ ಅನುಮೋದನೆ ಪಡೆಯಲಾಗಿತ್ತು. ನೆಕ್ಸ್ಟ್ ಮೂರನೇದು ಸಾರ್ವಜನಿಕ ಸುತ್ತೋಲೆಗಳನ್ನು ಸಭೆಯಲ್ಲಿ ಓದಿ ಅನುಮೋದಿಸಲಾಗಿತ್ತು. ಕರ್ನಾಟಕ ರಾಜ್ಯ ಪತ್ರ ಸಂಖ್ಯೆ 10/2026 ಮೈಸೂರು ಜಿಲ್ಲೆಯ ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರ ಸಂಖ್ಯೆಯಲ್ಲಿ ಕುರಿತಂತೆ ಪ್ರಕಟಣೆಗೊಳಿಸಿದ್ದು, ಆಕ್ಷೇಪಣೆ ಇದ್ದಲ್ಲಿ ಆಕ್ಷೇಪಣೆ ಸಲ್ಲಿಸುವ ಬಗ್ಗೆ ಚರ್ಚಿಸಲಾಗಿತ್ತು. ಎರಡನೇದು ಕರ್ನಾಟಕ ರಾಜ್ಯ ಪತ್ರ ಸಂಖ್ಯೆ 96 ದಿನಾಂಕ 6/3/2026 ಕರ್ನಾಟಕ ಭೂಕಂದಾಯ ಅಧಿನಿಯಮ 1974 5ನೇ ಪ್ರಕರಣದ ಮೂಲಕ ಪ್ರಸಕ್ತವಾದಂತಹ ವಿಧಾನ ಚಲಾಯಿಸಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ಗುಂಡ್ರಾ ಕ್ಷೇತ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಟ್ನಾಡಿ ಗ್ರಾಮದ ಸರ್ವೆ ನಂಬರ್ 11ರಲ್ಲಿ 1 ಎಕರೆ 5 ಗುಂಟೆ ವಿಸ್ತೀರ್ಣದಲ್ಲಿ ವಾಸಿಸುತ್ತಿರುವ ಸಮುದಾಯ ಒಳಗೊಂಡಂತಹ ಹೋಬಳಿ ಬಡಾವಣೆಯನ್ನು ಉಪಗ್ರಾಮ ಅಥವಾ ಗ್ರಾಮ ಠಾಣಾ ಯೂನಿವರ್ಸಿಟಿ ಪ್ರದೇಶ ಅಂತೇಳಿ ಘೋಷಿಸಿರುವುದರ ಬಗ್ಗೆ ಸಭೆಯಲ್ಲಿ ಓದಿಸಲಾಗಿತ್ತು ಮತ್ತು ಪ್ರಕಟಣೆ ಹೊರಡಿಸಲಾಗಿರುತ್ತದೆ. ನೆಕ್ಸ್ಟ್ ಮಾಯಾಯಾನ ಜಮಾ ಖರ್ಚನ್ನು ಸಭೆಯಲ್ಲಿ ಅನುಮೋದಿಸುವಂಥದ್ದು. ದಿನಾಂಕ 17/3/2026 26/4/2026 ಜಮಾ ಖರ್ಚನ್ನು ಡಿಸಿಪಿಎಂಎ ಓದಿ ಸಭೆಯಲ್ಲಿ ಅನುಮೋದನೆ ಪಡೆಯಲಾಯಿತು. ನೆಕ್ಸ್ಟ್ ಐದನೇದು ಸಾರ್ವಜನಿಕ ಅರ್ಜಿಗಳ ಬಗ್ಗೆ ಸಭೆಯಲ್ಲಿ ಓದಿ ಅನುಮೋದಿಸುವಂಥದ್ದು. 5/1ರಲ್ಲಿ ಶವ ಸಂಸ್ಕಾರಕ್ಕಾಗಿ ಸಹಾಯಧನ ಬಂದಂತಹ ಅರ್ಜಿಗಳಲ್ಲಿ ಕೃಷ್ಣ ಕೆ ಸನ್ ಆಫ್ ಡೇಟ್ ಕರಿಯ ಗರ್ಭಗಡಿ ಗ್ರಾಮ. ಎರಡನೇದು ಮಂಜುಳಾ ವರ್ಕ್ ಆಫ್ ಡೇಟ್ ಪುಟ್ಟನಾಯಕ ಚಿತ್ರದವರು. ಇವರಿಗೆ ಶವ ಸಂಸ್ಕಾರದ ಸಹಾಯಧನ ಬಾಬ್ತನ್ನು ನೀಡಲಾಗಿರುತ್ತೆ. 5/2ರಲ್ಲಿ ಖಾತೆ ಬದಲಾವಣೆ ಕೋರಿದಂತಹ ಅರ್ಜಿಗಳನ್ನು ಓದಲಾಗಿತ್ತು ಮತ್ತು ಅದರಂತೆ ಕಾನೂನು ರೀತಿಯ ಕ್ರಮ ವಹಿಸಲಾಗಿರುತ್ತೆ. 5/3ರಲ್ಲಿ ಕಟ್ಟಡ ಲೈಸೆನ್ಸ್ ಕುರಿತಂತಹ ಅರ್ಜಿಗಳಲ್ಲಿ ಬಾಹುಬಲಿ ಏನಾದರೆ ಎರಡನೇದು ಕಾವ್ಯಶ್ರೀ ಕೂಡ ಕಾನೂನು ರೀತಿಯ ಕ್ರಮ ಕೈಗೊಂಡು ಕಟ್ಟಡ ಲೈಸೆನ್ಸ್ ಅನ್ನು ನೀಡಲಾಗಿರುತ್ತೆ. 5/4ರಲ್ಲಿ ಕಟ್ಟಡ ಮುಕ್ತಾಯ ಪ್ರಮಾಣ ಪತ್ರ ಸಿಆರ್ ಕುರಿತಂತಹ ಅರ್ಜಿಗಳಲ್ಲಿ ನಿಂದಾಯಸ್ ಮತ್ತು ನಚಿಕೇತನ ನಾಲ್ಕು ಇವ್ರಿಗೂ ಕೂಡ ಕಟ್ಟಡವನ್ನು ರೂಪಿಸಲು ಮುಂತಾದ ಸಿಆರ್ಗಳನ್ನು ನೀಡಲಾಗಿರುತ್ತೆ ಮತ್ತು ಸ್ವಾಧೀನ ಅನುಭವ ಪ್ರಮಾಣ ಪತ್ರ ನೀಡಲಾಗಿರುತ್ತೆ. 5/5ರಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯತಿ ಮೆಕ್ಸೂರವರ ಅರ್ಜಿ ವಿಚಾರ. ಒಂದೊಂದು ಶ್ರೀಮತಿ ನಿಂಗಮ್ಮ ನಿಂಗಪ್ಪ ಗುರು ನಿಂಗಣ್ಣ ಚಿಕ್ಕಮರಹಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ದಳಕಲಂದು ಗ್ರಾಮದಲ್ಲಿ ಸ್ಥಾಪಿಸಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಯ ಬಗ್ಗೆ ತಕರಾರು ಸಲ್ಲಿಸಿರುತ್ತಾರೆ. ಈ ಒಂದು ಅರ್ಜಿಯನ್ನು ಪರಿಶೀಲಿಸಿ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ಸ್ಥಳಾಂತರ ಮಾಡಿ ಹಿಂಬರ ನೀಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು. ಅದರಂತೆ ಕ್ರಮ ವಹಿಸಲಾಗಿರುತ್ತೆ. ಎರಡನೇದು ಹೆಸರಡಿ ಗ್ರಾಮದ ಶಿವರಾತ್ರಿ 3 ಗ್ರಾಮ ಪಂಚಾಯತಿಗೆ ಸೇರಿದ ಮುಖ್ಯ ನೀರಿನ ಘಟಕದ ಮೋಟಾರ್ ಯಂತ್ರವನ್ನು ಮುಚ್ಚಿರುವ ಕುರಿತಾದ ಅರ್ಜಿಯ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿತ್ತು. ಸಭೆಯಲ್ಲಿ ಗ್ರಾಮದ ವಾತಾವರಣ ನೀರುಗಳಿಕೆಯಾದಂತಹ ಪ್ರೇಮ ಅವರ ಅರ್ಜಿಯಿದೆ. ಅವರು ಕೂಡ ಇವರ ನೀಡಲಾಗಿರುತ್ತೆ ಮತ್ತು ತಾಲೂಕು ಪಂಚಾಯತಿ ಮೈಸೂರು ಪತ್ರ ವ್ಯವಹಾರ ಕೂಡ ನಡೆಸಲಾಗಿದೆ. ಅಧ್ಯಕ್ಷರ ಅಪ್ಪಣೆ ಇತರ ವಿಚಾರಗಳು ಚರ್ಚೆ ಆದ ಕಾರಣ ಆ ಸಭೆಯನ್ನು ತಯಾರಿಸಲಾಗಿದೆ. ಸರ್ಕಾರಿ ಸುತ್ತೋಲೆಗಳನ್ನು ಸಭೆಯಲ್ಲಿ ಓದಿ ಅನುಮೋದಿಸುವಂಥದ್ದು. ಕರ್ನಾಟಕ ಸರ್ಕಾರ
ವಾಶ್ ಬೇಸಿನ್ ಉಪಯೋಗಿಸ್ತಾರೆ. ಫ್ಯಾನ್ ಮಕ್ಕಳು ಕುಳಿತು ಮಂಗಳೂರು ಜನತಾನೆ ಚಾಪಸ್ ಎಲ್ಲ ಪಡೆದ ತರಬೇತಿ ಈಗ ಮೇನ್ ಆಗ್ಬಿಟ್ಟು ಅಡುಗೆ ಮನೆಗೂ ಕೃಷಿ ಹಾಕಬಹುದು. ನೆಕ್ಸ್ಟು ಈ ಸಾರಿ ನಾನು ಇಲ್ಲಿ ಇನ್ನೂ ಕೂಡ ಹೊಸ ಗ್ರಾಮ ಪಂಚಾಯತಿ ಹೊಸ ಪಂಚಾಯತಿ ಸರ್ಕಾರಕ್ಕೆ 3 UPS ನಮ್ಮ ಪಂಚಾಯತಿಗಳಿಂದ ಕಾಲುವೆಗೆ ಶೌಚಾಲಯ ಮಾಡಿಸಿದ್ರು. ಅದು ಏನೋ ಡಿಜಿಟಲ್ ಲೈಬ್ರರಿನೂ ಆಗಿದೆ. ಈಗ ಅದಕ್ಕೆ ನೀವು ಹೇಳೋದಾಗಿದೆ ಇನ್ನು ಹೊಸ ಗ್ರಾಮ ಕ್ರೀಡಾಂಗಣ ಕಂಪ್ಯೂಟರ್ ವ್ಯವಸ್ಥೆ ಗ್ರಾಮ ಕಟ್ಟಡ ದುರಸ್ತಿ ನವೀಕರಣ ಸಭಾಭವನ ನಿರ್ಮಾಣ ನವೀಕರಣ ಕಟ್ಟಡ ನವೀಕರಣ CCTV ಅದಕ್ಕೆ ಇದು ಸೀಟಲ್ಲ ಇದು ಪಾಸಿಂಗ್ ಮಾಡಿ ESCBC ಹಾಕಿಸಿ 4 ಲಕ್ಷದಲ್ಲಿ ಕೇಳಿ ಈಗ ಇಂಜಿನಿಯರ್ಗಳು ಮಾತಾಡ್ತಾರೆ. ಅದಕ್ಕೆ ಲೈಬ್ರರಿ ಸ್ವಲ್ಪ ಸಂದೇಹ ಇದೆ. ಅದು ಇದು 10 ವರ್ಷ ಪಾಸಿಂಗ್ ಮಾಡಿಸ್ಬೋದು. ಸಾಹೇಬರು ಎಮ್ಮೆಲ್ಲೆ ಹೇಳಿದ್ರೆ ಅದು ಶಾಸಕರ ಕೆಲಸ ಮಾಡುವ ಅಂತ ಕಚೇರಿ ಮಾಡ್ತೀನಿ. ಇದು CC ಮೊನ್ನೆ ಒಂದು AC ಮಾಡಿಸ್ತೀವಿ. ಅತಿ ಹಾಕ್ತೀವಿ 4 ಲಕ್ಷ ಆ ಥರ ಹಾಕೊಂಡು ಗ್ರಾಮ ಪಂಚಾಯತಿ ಮೇಲ್ಚಾವಣಿ ಅಂತ ತಗೊಂಡು ನವೀಕರಣ ವಿಧಾನಸಭೆ ಗ್ರಾಮ ಪಂಚಾಯತಿಯ ಸಭಾಭವನದ ನವೀಕರಣ ಸಭಾಭವನ ಸಭಾಭವನ ನವೀಕರಣ ಹಾಗೂ ಗ್ರಂಥಾಲಯ ನವೀಕರಣ ಸಭಾಭವನ ಮತ್ತು ಗ್ರಂಥಾಲಯ ನವೀಕರಣ ಇನ್ನು ಮೀನುಗಳು ಅಳವಡಿಸ್ಕೊಂಡು ಈ ಅಕಾಮಿಡೇಸ್ ಇಷ್ಟು ಅದನ್ನು ಕೂಡ ಒಂದು ಮಾಹಿತಿ 2ನೇ ದಿನದಿಂದ 8ನೇ ಶಾಸಕವಾಗಿ ಈರಣ್ಣ ಅಂತ ಒಂದು ನಿವೃತ್ತಿ ಆಗಿದೆ ಸರ್. ವಾಟರ್ ಮಾತಾಡಿದ್ರಪ್ಪ ಮುಂದೆ ಬಂದಿನ ಕೇಳಿಸೋದಲ್ಲ ಇಲ್ಲ ಮತ್ತೆ ಅಲ್ಲಿಂದ ಹತ್ತು RTL ಕೇಳ್ದವ್ರೆ ಸಭೆ ಮಾಡಿದ್ರ ಈರಣ್ಣ ಅಂತ ನಮ್ಮಲ್ಲಿ ನಿವೃತ್ತಿ ಆಗೋದು ಅವ್ರಿಗೆ ಉಪಾದಾನಗಳು ನಾವೊಂದು ಕ್ಲಾರಿಫಿಕೇಶನ್ಗೆ ಬರ್ತಿದ್ದು ಸರ್. ಈಗ ಅದು ಅವರು ಕಾನೂನು ನಿಯಮಾನುಸಾರ ಕ್ರಮ ವಹಿಸಿ ಆರ್ಡರ್ ರೀತಿ ಪರಿಶೀಲಿಸಿ ನಿವೃತ್ತಿ ಪ್ರದಾನ ನೀಡಿ ಅಂತ ಹಾಕೋದು ಲೆಕ್ಕ ಹಾಕ್ಸ್ಬಿಟ್ಟು ಅವರು ಕ್ರಮವನ್ನು ಇದು ಮಾಡ್ಕೊಡೋದು. ನಿಮ್ಮದಲ್ಲಿ ಏನಿದೆ ನಿಯಮದಲ್ಲಿ ಕೊಡ್ಬೋದು ಸರ್. ಯಾಕಂದ್ರೆ ಒಂದು ಅಪ್ರೂವ್ ಆಗ್ತಿತ್ತು ಸರ್ ತಿಂಗಳಿಗೆ ಬಂದ್ಬಿಟ್ಟು ಅವ್ರನ್ನ ಬೇಯಿಸ್ಬಿಟ್ಟು ಹೀಗಾಗಿ ನಮ್ಮಲ್ಲಿ ಹೊರಗಡೆ ಇರ್ತಕ್ಕಂಥ ಅವ್ನು ಕೊಡ್ತಾರಲ್ಲ ಇನ್ನು ಪಾರ್ಟಿ ಪೇಮೆಂಟ್ ಎಷ್ಟು ಕೂಡ 15 ತಿಂಗಳು ಕನಿಷ್ಠ 4 ಲೀಸ್ ಕೊಟ್ಟಿದ್ದು ಸರ್. ಈ ತಿಂಗಳಲ್ಲಿ 14,000 ಸಂಬಳ ಅಂದರೆ 15 ತಿಂಗಳು ಲೆಕ್ಕ ಹಾಕಲ್ಲ ಅದರಲ್ಲಿ 15% 15 ದಿನಗಳಲ್ಲಿ 20 ವರ್ಷಕ್ಕೆ ಮಾಡೋಣ ಸರ್. 15 ಅವತ್ತು ಏನೇನಿತ್ತು ಆ ಲೆಕ್ಕ ಹಾಕೊಂಡು ಅದನ್ನ ಅಂಕುವಾರು ಸಂಪನ್ಮೂಲ ಕರ್ನಾಟಕ ರಾಜ್ಯ ಪತ್ರದ ಸಂಖ್ಯೆ 411/2023 ದಿನಾಂಕ 22/1/2026 ಅಧಿಸೂಚನೆ ಆಗಿರುವಂಥದ್ದು. ಕನಿಷ್ಠ ವೇತನ ದರ ಕಾಯ್ದೆಯನ್ನು ಇದು ಮಾಡುವಂಥದ್ದು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಕನಿಷ್ಠ ವೇತನ ಕಾಯ್ದೆ 1948 ಕಲಂ 5/1A ಹಾಗೂ 5/1B ರಡಿ ಪ್ರತ್ಯೇಕವಾದಂಥ ವೇತನ ದರಗಳನ್ನು ನಿಗದಿಪಡಿಸಿದ್ದು ಅಥವಾ ಪರಿಷ್ಕರಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ. 2022-23ನೇ ಸಾಲಿನಲ್ಲಿ ಒಟ್ಟು 34 ಅಧಿಸೂಚಿತ ಉದ್ಯೋಗಗಳು ಮಾಡಿದ್ದು ಈಗ ಟೋಟಲ್ ಆಗಿ ಎಲ್ಲವನ್ನ ಸೇರ್ಪಡಿಸಿ ಈ ದಿನಾಂಕಕ್ಕೆ ಒಳಪಟ್ಟಂತೆ ಕನಿಷ್ಠ ವೇತನವನ್ನು ನಿಗದಿಪಡಿಸಿರ್ತಾರೆ.
ಎಲ್ಲ ಉದ್ಯಮಗಳನ್ನು ಸೇರಿಸಿದ್ರು ಸರ್. ಈಗ ಫಸ್ಟ್ ಎಲ್ಲ ಇಷ್ಟಿಷ್ಟು ಉದ್ಯಮಗಳು ಅಂತ ಮಾಡ್ತಿದ್ರು. ಈಗ ಕೃಷಿ ಎಲ್ಲ ಎಲ್ಲಾನು ಸೇರಿಸಿ ಟೋಟಲ್ ಆಗಿ ಮಾಡಿದ್ದಾರೆ. ಅದಕ್ಕೆ ಅಮೌಂಟ್ ಇದೆ ಇದೆ. ಸರ್ಕಾರನೇ ಇದನ್ನೆಲ್ಲ ಇವ್ರಿಗೆ ಗ್ರಂಥಾಲಯ ಮೇಲ್ವಿಚಾರಕರು ಏನಿದ್ದಾರೋ ಅವ್ರದ್ದು ಹಿಂದೆ ಸರ್ 24-25 18,600 ಕೊಟ್ಟಿದ್ರು. ಈಗ ಅದನ್ನ 25-26ಕ್ಕೆ 19,000 ಇನ್ನೂರ ಮಾಡಿ 26-27 26,390 ರೂಪಾಯಿ ಕೊಟ್ಟುಕೊಂಡ ನೀವು ಮಾಡೋದು 26-27 ಸಾಕು. ಇದೇ ಮೇಡಮ್ ಆದೇಶ ಈಗ ಆದೇಶ ಇದೆ. ಈ ಪ್ರಕಾರ ನೆಕ್ಸ್ಟ್ ಅಂದ್ರೆ ಎಲ್ಲರಿಗೂ ಡಿಬಿಟಿ ಆಗುತ್ತೆ, ನೇರ ನಗದು ವರ್ಗಾವಣೆ ಅಂತ ಆಗುವಂಥದ್ದು. ನಾವು ಹಿಂದೆ ಪೀಠದಲ್ಲಿ ಮಾಡ್ತಿದ್ವಲ್ಲ ಆ ಥರ ಬರಲ್ಲ. ಅದು ಅಟೆಂಡೆನ್ಸ್ ಏನಾದ್ರು ಆಯಿತು ಅನ್ನೋದಾದ್ರೆ ನೀವು ಅಟೆಂಡೆನ್ಸ್ ಹಾಕಿರ್ಲಿಲ್ಲ ಅಂತ ಹೇಳಿದ್ರೆ ಪಿಡಿಒಸರ್ ಲಾಗಿನಲ್ಲಿ ಅಟೆಂಡೆನ್ಸ್ ಹಾಕೋತಿದ್ವಿ. ಬಟ್ ಇನ್ನು ಮುಂದೆ ನೀವೇನಾದ್ರು ಅಬ್ಸೆಂಟ್ ಆಯಿತು ಅಂತಾರೆ ಆಟೋಮೆಟಿಕಲಿ ನಿಮ್ಮ ಸ್ಯಾಲರಿನ ಕಟ್ ಆಗುತ್ತೆ. ಇವ್ರಿಗೆ ಯಾವ್ಯಾವ ಜಾರಿ ಏಪ್ರಿಲಿಂದಲೇ ಮೇಯಿಂದ ಇದಾಗುತ್ತೆ. ಅದನ್ನು ಏಪ್ರಿಲ್ ವರ್ಷದಿಂದ ಇದು ಮಾಡಬೇಕು ಗೊತ್ತಾಗಿದ್ದಾರೆ ಸರ್. 22 ಇದೇ ತಿಂಗಳು 22ನೇ ತಾರೀಕು ಸರ್ 23,812 ರೂಪಾಯಿ. ಇದಕ್ಕೂ ಡಾಟಾ ಎಂಟ್ರಿ ಆಪರೇಟರು 23,000 ವಾಟರ್ಮ್ಯಾನು ಪಂಪ್ ಆಪರೇಟ್ರು ಒಂದು ಲೀಟರ್ ಕರವಸರಿ 21,600 ಅಟೆಂಡರ್ ಅದೇನೇ ಈಗ ಆನ್ಲೈನಲ್ಲಿ ಆಗುತ್ತೆ ಬಿಡಿ ಸರ್. ಆ ಅಟೆಂಡ್ರಿಗೆ 19,754. ಸ್ವಚ್ಛತೆಗಾರರಿಗೆ ಇರುತ್ತೆ ಸರ್ 21,600 ಎಲ್ಲ ಡೈಲಿ ವೇಜಸ್ ಕೊಟ್ಟು ಕರೀತಾ ಇದ್ದಾರೆ. ಅವರು ಈಗ ಇದರ ರೂಲ್ಸ್ ಪ್ರಕಾರ ಹೋದರೆ ಅಸಿಸ್ಟೆಂಟ್ ಪೌರ ಕಾರ್ಮಿಕರು ಈ ಥರ ಮಾಡ್ತಾರೆ. ಇನ್ಮೇಲೆ ನೋಡಪ್ಪ ಎಲ್ಲರೂ ಸಾಮಂಜಸ್ಯ ಇರ್ತದೆ. ಬರೀ ನಾಲ್ಕು ನೋಡ್ಕೊಂಡು ಬರೀ ಅದೇ ಕೆಲಸ ಇದೇ ಕೆಲಸ ವಸೂಲಾತಿ ಮಾಡಬೇಕು. ಉಳಿದೋದವರು ಯಾರು ಅಪ್ಪು ಅವರು ಅವ್ರ ಆನ್ಲೈನಲ್ಲೇನೋ ಪೇಮೆಂಟ್ ಆಗ್ತದೆ. ಉಳಿದವರು ವಸೂಲಿ ಮಾಡ್ಕೊಂಡು ಕೆಲಸ ಮಾಡಬೇಕು, ನೀರು ಕೊಡಬೇಕು. ಸುಮ್ಮನೆ 50 ಸಾರಿ ಬಾಂಧವ ನಮ್ಮ ಕ್ಷೇತ್ರದಲ್ಲಿ ಈ ವರ್ಷ ಒಂದು ಚೆನ್ನಾಗಿ ಕೊಡ್ಕೋಬೇಕು ಸರ್ ಚೆನ್ನಾಗಿ ಸರ್ ಸರಿ ಅಂತಿದ್ರು ಸರ್. ನನ್ನೆಲ್ಲ ನೀರೆಲ್ಲ ಹೊಡೆದೋಗಿ ಫೋನ್ ಮಾಡ್ಕೊಂಡು ನಾವು ಬಯಸ್ಬೇಕು. ಅಲ್ಲಿ ಡೈರೆಕ್ಟಾಗಿ ಸಾಹೇಬ್ರ ಇರ್ತದೆ ಸರ್ ಈಗ ಇನ್ನೇನು ಯಾರೋ ಸಮಾಜ ಸಂಸ್ಕಾರ ವಾಣಿಜ್ಯ ಸೇರಿದ ಆರ್ಟಿ ಕರೆಕ್ಟ್ ಇಲ್ಲ ಸರ್.